ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇನ್ನೇನು ಯುಗಾದಿ ಹಬ್ಬ ಹತ್ತಿರದಲ್ಲಿನೇ ಇದೆ. ಹಬ್ಬಕ್ಕೆ ಮಾಡುವಂಥ ಹೋಳಿಗೆ ಅಥವಾ ಒಬ್ಬಟ್ಟನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾದ ವಿಧಾನದಲ್ಲಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಿ ನೋಡಿ, ಅವ್ರಿಗೆ ಕೂಡ ಇದು ಈಸಿಯಾಗಿ ಬರುತ್ತೆ. ಸೊ ಇವತ್ತಿನ ಈ ಒಂದು ಹೋಳಿಗೆ ರೆಸಿಪಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯಾರಿಗೆಲ್ಲ ಹೋಳಿಗೆ ರೆಸಿಪಿ ಇಷ್ಟ ನೋಡಿ ಅವರು ಈಗಲೇ ಲೈಕ್ ಮಾಡಿ. ಹಾಗೆ ಈ ಒಂದು ರೆಸಿಪಿನ ಪ್ರಯತ್ನ ಪಟ್ಟು ಇದು ಯಾವ ಥರ ಬಂತು ಅನ್ನೋದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗಿದ್ರೆ ಬನ್ನಿ ಇವತ್ತಿನ ಈ ಒಂದು ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ಅಂತಂದರೆ 250 ಗ್ರಾಮಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಬಿಟ್ಟು 2 ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ನೀವು ಇಲ್ಲಿ ಕಡಲೆಬೇಳೆ ಜಾಗದಲ್ಲಿ ತೊಗರೆಬೇಳೆನ ಉಪಯೋಗಿಸ್ಕೊಂಡ್ಬಿಟ್ಟು ಕೂಡ ಹೋಳಿಗೆ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಅರ್ಧ ಕಡಲೆಬೇಳೆ ಹಾಗೆ ಅರ್ಧದಷ್ಟು ತೊಗರೆಬೇಳೆನ ತೊಗೊಂಡ್ಬಿಟ್ಟು ಕೂಡ ಹೋಳಿಗೆನ ತಯಾರು ಮಾಡ್ಕೊಳ್ಬೋದು. ಈಗ ಎಲ್ಲ ತೊಳ್ಕೊಂಡಿದ್ದಾಯಿತು. ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಕಡಲೆಬೇಳೆ ನೆನೆಯೋಷ್ಟರಲ್ಲಿ ಈ ಕಡೆ ಕಣಕ ಕೂಡ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಿನ ಅಳತೆಯಲ್ಲಿ ಬೇಳೆ ತೊಗೊಂಡಿದ್ದೆ ನೋಡಿ ಅದೇ ಕಪ್ಪಿನಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀನಿ. ನಂತರ ಅರ್ಧದಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಮೈದಾ ಹಿಟ್ಟು ಹಾಗೆ ಚಿರೋಟಿ ರವೆ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಉಪ್ಪು ಹಾಗೆ ಬಣ್ಣಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಎಣ್ಣೆ ನೀರು ಎಲ್ಲ ಏನು ಸೇರಿಸ್ತಾ ಇಲ್ಲ, ಹಾಗೇ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಲ್ಲ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಹೋಗಬೇಕು. ಒಮ್ಮೆಲೇ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ, ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನಿಲ್ಲಿ ಚಿರೋಟಿ ರವೆ ಹಾಗೆ ಮೈದಾ ಹಿಟ್ಟು 2 ಸಮ ಪ್ರಮಾಣದಲ್ಲಿ ತೊಗೊಂಡ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಡೈರೆಕ್ಟಾಗಿ ಮೈದಾ ಹಿಟ್ಟನ್ನೇ ಬಳಸ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಮೈದಾ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟು ನೀರಿಂದ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಬೇಕು, ಆಮೇಲೆ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆನ ಬಳಸೋದ್ರಿಂದ ಕಣಕ ಚೆನ್ನಾಗಿ ಹೆಚ್ಚೊತ್ತು ನೆನೆಬೇಕಾಗತ್ತೆ. ಆ ಥರ ನೆನೆದಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ಕಣಕನ ಯಾವ ಥರ ಕಲಿಸ್ತೀವೋ ಅದು ಎಷ್ಟೊತ್ತು ನೆನೆಯುತ್ತೋ ಅದ್ರ ಮೇಲೇ ಹೋಳಿಗೆ ಹೇಗೆ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೋಡಿ ಹಿಟ್ಟು ಎಷ್ಟು ನೀರಾಗಿ ಕಲಿಸ್ಕೊಂಡಿದ್ದೀನಿ, ಇಷ್ಟು ಆಗಿ ಕಲಿಸ್ಕೊಳ್ಬೇಕಾಗತ್ತೆ. ಕಣಕವನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನೋಡಿ ನಾನಿಲ್ಲಿ ಯಾವ ಥರ ಕಲಿಸ್ಕೊಂಡಿದ್ದೀನೋ ನೀವು ಕೂಡ ಅದೇ ಥರ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರಾಗಿಯೇ ಕಲಿಸ್ಕೊಳ್ಬೇಕು, ರನ್ನಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ನಾನು 2 ಚಮಚದಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ತೀನಿ. ನಾನಿಲ್ಲಿ ಹೆಚ್ಚು ಎಣ್ಣೆ ಕೂಡ ಉಪಯೋಗಿಸ್ತಾ ಇಲ್ಲ, ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊಂಡು ಕಡಿಮೆ ಎಣ್ಣೆಯಲ್ಲಿನೇ ಹೋಳಿಗೆನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಹಿಟ್ಟಿಗೆ ಚೆನ್ನಾಗಿ ಎಣ್ಣೆನ ಕುಡಿಸ್ಬೇಕಾಗತ್ತೆ, ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಕಣಕವನ್ನು ಮೃದುವಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಬೆಣ್ಣೆ ಥರ ಕಲಿಸ್ಕೊಂಡಿದ್ದೀನಿ. ಈ ಥರ ಒಳಗಡೆ ಕೈ ಹಾಕಿದರೆ ಎಷ್ಟು ಮೃದು ಅಂತ ಅನ್ನಿಸ್ತಾ ಇದೆ ನಿಮಗೆ. ಈಗ ಇದನ್ನು ಇನ್ನೊಂದು ಸತಿ ನೀಟಾಗಿ ನಾದ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ 1 ಚಮಚದಷ್ಟು ಎಣ್ಣೆನ ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡ್ತೀನಿ. ಇಷ್ಟೇ ಎಣ್ಣೆ ಸಾಕಾಗುತ್ತೆ ಕಣಕನ ಕಲಿಸ್ಕೊಳ್ಳೋದಕ್ಕೆ. ಈಗ ಮೇಲ್ಗಡೆ ಎಲ್ಲ ಎಣ್ಣೆನ ಸವರ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು 3 ರಿಂದ 4 ಗಂಟೆಗಳ ಕಾಲ ಕಣಕವನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ನಂತರ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿದೆ, 10 ನಿಮಿಷಗಳ ಕಾಲ ನೆನೆಸ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆನೆಸ್ಕೊಂಡು ಇಟ್ಕೊಂಡಿರೋಂಥ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ಯಾವ ಕಪ್ಪಿನ ಅಳತೆಯಲ್ಲಿ ಬೇಳೆನ ತೊಗೊಂಡಿದ್ದೆ ನೋಡಿ ಅದೇ ಕಪ್ಪಿನ ಅಳತೆಯಲ್ಲಿ 1.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಒಬ್ಬಟ್ಟು ಸಾರು ಅಥವಾ ಕಟ್ಟಿನ ಸಾರು ಮಾಡೋದಕ್ಕೆ ಸ್ವಲ್ಪ ಕಟ್ಟು ಜಾಸ್ತಿ ಬೇಕಾಯ್ತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಒಂದು 3 ರಿಂದ 4 ವಿಸಿಲ್ನ ಹೊಡೆಸ್ಕೊಳ್ತೀನಿ. ಈಗ ಪ್ರೆಷರ್ ಎಲ್ಲ ರಿಲೀಸ್ ಆಗಿದೆ. ಈಗ ಕುಕ್ಕರನ್ನ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ ಬೇಳೆ ಕರೆಕ್ಟಾಗಿರುವಂಥ ಹದದಲ್ಲಿ ಬೆಂದಿದೆ. ಈ ಥರ ಫುಲ್ಲು ಸ್ಮ್ಯಾಶ್ ಕೂಡ ಆಗಿರಬಾರ್ದು, ಈ ಥರ ಬೇಳೆ ಇರಬೇಕು. ಆದರೆ ನೀವು ಪ್ರೆಸ್ ಮಾಡಿ ನೋಡಿದಾಗ ಇದು ಫುಲ್ಲು ಈ ಥರ ಮೆತ್ತಗಾಗಬೇಕು. ಇಷ್ಟಾಗಿದೆ ಅಂತಂದರೆ ಕರೆಕ್ಟಾಗಿ ಆಗಿದೆ ಅಂತ ಹೇಳಿ. ಇದರಲ್ಲಿ ಇರುವಂಥ ನೀರನ್ನೆಲ್ಲ ತಗೊಂಡ್ಬಿಟ್ಟು ನೀವು ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಸಾರನ್ನ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಳೆನೂ ಬೇಗ ಬೇಯುತ್ತೆ, ಹಾಗೆ ನಮ್ಮ ಸಮಯ ಕೂಡ ಉಳಿತಾಯ ಆಗುತ್ತೆ. ಹಬ್ಬದ ಸಮಯದಲ್ಲಿ ಈ ಥರ ಮಾಡ್ಕೊಳ್ಳೋದೇ ಒಳ್ಳೆಯದು. ಈಗ ನಾನು ಬೇಳೆಯಲ್ಲಿ ಇರುವಂಥ ನೀರೆಲ್ಲ ತಕ್ಕೊಂಡು ಇದನ್ನು ಸಾರಿಗೆ ಇಟ್ಕೊಂಡಿದ್ದೀನಿ. ಈಗ ನಂತರ ಇದಕ್ಕೆ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಿನ ಅಳತೆಯಲ್ಲಿ ಬೇಳೆನ ತೊಗೊಂಡಿದ್ದೆ ನೋಡಿ ಅದೇ ಕಪ್ಪಿನ ಅಳತೆಯಲ್ಲಿ 1.5 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಬಳಸಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಬೆಲ್ಲವನ್ನು ಹಾಕ್ಕೊಳ್ಬೇಕಾಗತ್ತೆ. ಅದೇ ನಾವು ತೊಗರೆಬೇಳೆಯಿಂದ ಏನಾದರೂ ಹೋಳಿಗೆನ ಮಾಡ್ಕೊಳ್ತಾ ಇದ್ದರೆ 1 ಕಪ್ ಬೇಳೆಗೆ 1 ಕಪ್ಪಷ್ಟು ಬೆಲ್ಲನ ತಗೊಂಡ್ರೆ ಸಾಕಾಗುತ್ತೆ. ಕಡಲೆಬೇಳೆ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಸಿಹಿನ ಹಾಕ್ಕೊಳ್ಬೇಕಾಗತ್ತೆ, ಅಂದರೆ ಕರೆಕ್ಟಾಗಿ ಆಗುತ್ತೆ.
ಇಲ್ಲಿ ಒಳ್ಳೆ ಗುಣಮಟ್ಟದ ಬೆಲ್ಲವನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ, ಹಾಗಾಗಿ ಡೈರೆಕ್ಟಾಗಿ ಬೇಳೆಗೆನೆ ಹಾಕೊಂಡಿದ್ದೀನಿ. ಇಲ್ಲ ಅಂತಂದರೆ ನೀವು ಬೆಲ್ಲನ ಸ್ವಲ್ಪ ನೀರಲ್ಲಿ ಕರಗಿಸ್ಕೊಂಡ್ಬಿಟ್ಟು ಇದಕ್ಕೆ ಶೋಧಿಸ್ಕೊಳ್ಬೇಕಾಗತ್ತೆ. ಈಗ ಇದು ಬೆಲ್ಲ ಎಲ್ಲ ಕರಗಿ ಎಲ್ಲನೂ ಹೊಂದ್ಕೊಳ್ಳೋವರೆಗೂ ನಾವು ಬೇಳೆನ ಕುದಿಸ್ಕೊಳ್ಬೇಕಾಗತ್ತೆ. ಈಗ ನೋಡಿ ಬೆಲ್ಲ ಎಲ್ಲನೂ ಕರಗಿದೆ. ಮಧ್ಯದಲ್ಲಿ ಕೈ ಆಡ್ತಾ ಇರಿ, ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನಂತರ 2 ಏಲಕ್ಕಿನ ಸಿಪ್ಪಿ ಸಮೇತನೇ ಹಾಕೊಳ್ತಾ ಇದ್ದೀನಿ. ನೀವು ಈ ಥರ ಆದರೂ ಹಾಕೊಳ್ಬೋದು, ಇಲ್ಲಾಂದರೆ ಏಲಕ್ಕಿ ಪುಡಿ ಕೂಡ ಇದಕ್ಕೆ ಹಾಕೊಳ್ಬೋದು. ನೋಡಿ ಇವಾಗ ಇದು ಕರೆಕ್ಟಾಗಿದೆ. ಇದನ್ನು ನಾನು ಆಫ್ ಮಾಡಿಕೊಂಡು ಆರೋದಕ್ಕೆ ಬಿಡ್ತೀನಿ. ಸ್ವಲ್ಪ ನೀರಿದ್ದಾಗೇ ಆಫ್ ಮಾಡಿ, ಆರಿದ ನಂತರ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಈಗ ಇದು ಆರಿದಾಗಿದೆ. ಇದು ನೋಡಿ ಎಷ್ಟು ಗಟ್ಟಿಯಾಗಿದೆ ಆರಿದ ನಂತರ. ಇಷ್ಟಾಗಿದ್ದರೆ ಕರೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿಯಲ್ಲಿ ಹೂರ್ಣ ರೆಡಿ ಆಗುತ್ತೆ. ಇದನ್ನು ನಾನೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ತೀನಿ. ಹೊಸದಾಗಿ ಮಾಡ್ತಾ ಇರೋರು ಕೂಡ ಈ ಒಂದು ವಿಧಾನದಲ್ಲಿ ಪ್ರಯತ್ನ ಪಡಿ, ಹೋಳಿಗೆ ಫೇಲ್ ಆಗುವಂಥ ಚಾನ್ಸೇ ಇಲ್ಲ. ಈಗ ಹೂರ್ಣನೆಲ್ಲ ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ತುಂಬ ನೈಸಾಗಿಯೇ ರುಬ್ಕೊಳ್ಬೇಕಾಗತ್ತೆ ಹೂರ್ಣನ. ಈಗ ಎಲ್ಲನೂ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹೂರ್ಣ ರೆಡಿಯಾಗಿದೆ. ಹೂರ್ಣ ಏನಾದರೂ ನೀರಾಗಿದ್ದರೆ ನೀವು 2 ರಿಂದ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹೂರ್ಣ ಗಟ್ಟಿಯಾಗಿ ಆಗುತ್ತೆ. ಇಲ್ಲ ತಕ್ಷಣಕ್ಕೆ ಮಾಡ್ಕೊಳ್ಬೇಕು ಅಂದರೆ ಇದಕ್ಕೆ ಪುಟಾಣಿ ಪುಡಿ ಅಥವಾ ಹುರ್ಗಡ್ಲೆ ಪುಡಿ ಅಂತಾರಲ್ಲ, ಅದನ್ನು ಮಿಕ್ಸ್ ಮಾಡಿಕೊಂಡ್ರು ಕೂಡ ಹೂರ್ಣ ಗಟ್ಟಿಯಾಗಿ ಆಗುತ್ತೆ. ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ನಾವು ಹೋಳಿಗೆನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೋದು. ನೋಡಿ ಈಗ ಮಾಡಿ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ಗಂಟೆಗಳ ಕಾಲ ಕನಕನೂ ಚೆನ್ನಾಗಿ ನೆಂದಿದೆ. ಈಗ ನೋಡಿ ನೀಟಾಗಿ ನೆಂದ್ಕೊಂಡಿದೆ. ಈಗ ಇದನ್ನು ಇನ್ನೊಂದು ಸತಿ ನಾದ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಮೈದಾ ಹಿಟ್ಟು ಹಾಗೆ ಚಿರೋಟಿ ರವೆನ ಉಪಯೋಗಿಸ್ಕೊಂಡಿರೋದ್ರಿಂದ 4 ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕಾಗತ್ತೆ. ನೀವು ಬರೀ ಮೈದಾ ಹಿಟ್ಟಿಂದ ಮಾಡ್ತಾ ಇದ್ದೀರಿ ಅಂತಂದರೆ 1 ರಿಂದ 2 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡಿ ಇಷ್ಟಿಷ್ಟೇ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತೀನಿ. ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳನ್ನು ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ. ಕೈಗೆ ಏನಾದರೂ ಕನಕ ಅಂಟ್ಕೊಳ್ತಾ ಇದ್ದರೆ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ನೀವು ಈ ಥರ ಮಾಡ್ಕೊಳ್ಬೋದು. ಈಗ ಕನಕ ಹಾಗೆ ಹೂರ್ಣ ಎರಡೂ ರೆಡಿಯಾಗಿದೆ. ಈಗ ಹೋಳಿಗೆನ ತಟ್ಕೊಳ್ಳೋಣ. ನಾನಿಲ್ಲಿ ಹೋಳಿಗೆ ಮಾಡುವಂಥ ಶೀಟ್ನ ಉಪಯೋಗಿಸ್ಕೊಂಡ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಥರ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಪ್ಲಾಸ್ಟಿಕ್ ಶೀಟ್ನಾದರೂ ಬಳಸ್ಕೊಳ್ಬೋದು, ಇಲ್ಲಾಂದರೆ ಬಾಳೆದೆಲೆನ ಉಪಯೋಗಿಸ್ಕೊಳ್ಬೋದು, ಇಲ್ಲಾಂದರೆ ಹಾಲಿನ ಕವರ್ ಮೇಲೆ ಕೂಡ ಮಾಡ್ಕೊಳ್ಬೋದು. ಈಗ ಶೀಟಿಗೆ ಫಸ್ಟು ಎಣ್ಣೆ ಎಲ್ಲನೂ ಸವರ್ಕೊಂಡ್ಬಿಟ್ಟಿದ್ದೀನಿ. ಸವರ್ಕೊಂಡು ಫಸ್ಟು ಕನಕನ ತೊಗೊಂಡಿದ್ದೀನಿ. ಕೈ ಮೇಲೇ ಈ ಥರ ನಾನು ಅಗಲ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ವಿಧಾನದಲ್ಲಿ ಕೂಡ ನಿಮಗೆ ಹೋಳಿಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈಗ ಹೂರ್ಣನ ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇದರೊಳಗಡೆ ಇಟ್ಕೊಳ್ತೀನಿ. ನೋಡಿ ಇಲ್ಲಿ ನಾನು ಯಾವ ಥರ ಮಾಡ್ತಾ ಇದ್ದೀನೋ ಅದೇ ಥರನೇ ಮಾಡ್ಕೊಳ್ಬೇಕಾಗತ್ತೆ. ಕಣಕದೊಳಗಡೆ ಹೂರ್ಣನ ಇಟ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾವ ಥರ ಹೂರ್ಣನ ಒಳಗಡೆ ಇಟ್ಬಿಟ್ಟು ಈ ಥರ ಎಳ್ಕೊಳ್ತಾ ಇದ್ದೀನಿ ನೋಡಿ, ಅದೇ ಥರನೇ ಮಾಡ್ಕೊಳ್ಬೇಕು. ಎಲ್ಲಿ ಕಣಕ ಜಾಸ್ತಿ ಇರುತ್ತೋ ನೋಡಿ ಆ ಭಾಗದಲ್ಲಿ ಎಳ್ಕೊಂಡ್ಬಿಟ್ಟು ನಾವು ಕವರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಏನಾದರೂ ಎಕ್ಸ್ಟ್ರಾ ಕಣಕ ಇತ್ತು ಅಂತಂದರೆ ನಾವು ತಗೊಳ್ಬೋದು, ಇಲ್ಲ ಅಂತಂದರೆ ಎಲ್ಲನೂ ಕರೆಕ್ಟಾಗಿ ಸೀಲ್ ಮಾಡಿಬಿಟ್ಟು ಹೋಳಿಗೆನ ತಟ್ಕೊಳ್ಬೇಕಾಗತ್ತೆ. ಎಲ್ಲಿ ಕೂಡ ಈ ಥರ ಓಪನ್ ಆಗಿ ಬರಬಾರ್ದು. ನೋಡಿ ಎಷ್ಟು ನೀಟಾಗಿ ಆಗಿದೆ. ಸ್ವಲ್ಪ ಮಟ್ಟಿಗೆ ನನ್ನ ಕೈಯಲ್ಲಿನೇ ತಟ್ಕೊಂಡ್ಬಿಟ್ಟು ಈಗ ಶೀಟ್ ಮೇಲೆ ಹಾಕೊಂಡ್ಬಿಟ್ಟು ತಟ್ಕೊಳ್ತಾ ಇದ್ದೀನಿ. ನೀವು ಈ ಥರ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಾದ್ರೂ ತಟ್ಕೊಳ್ಬೋದು, ಇಲ್ಲ ಅಂತಂತಂದರೆ ಹೋಳಿಗೆನ ಲಟ್ಟಿಸ್ಕೊಳ್ಬೋದು. ನೋಡಿ ಹೂರ್ಣ ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಾ ಇದೆ. ಹಂಚಿನಲ್ಲಿ ಗಟ್ಟಿಯಾಗಿರುತ್ತೆ, ಹೂರ್ಣ ಇರೋದಿಲ್ಲ ಕೆಲವೊಂದು ಹೋಳಿಗೆಯಲ್ಲಿ. ಇಲ್ಲಿ ಆ ಥರ ಆಗೋದಿಲ್ಲ. ನೋಡಿ ನಿಮಗೆ ಹಂಚಲ್ಲಿ ಕೂಡ ಹೂರ್ಣ ಕಾಣಿಸ್ತಾ ಇದೆ. ನಿಮ್ಗೆ ಇಷ್ಟೇ ಸೈಜ್ ಸಾಕು ಅಂತಂದರೆ ಇಷ್ಟೇ ಮಾಡ್ಕೊಳ್ಬೋದು, ಇಲ್ಲಾಂದರೆ ದೊಡ್ಡದು ಮಾಡ್ಕೊಳ್ಬೋದು. ನನಗೆ ಇವತ್ತು ಇಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಂಚು ಕೂಡ ಕಾದಿದೆ. ಇದ್ರ ಮೇಲೆ ನಾನು ಹೋಳಿಗೆನ ಹಾಕ್ಕೊಳ್ತೀನಿ. ಹಂಚನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೇ ಹೋಳಿಗೆನೇ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಹೋಳಿಗೆನ ತುಂಬ ಟೈಮ್ ತಿರ್ಗಿ ಹಾಕಬಾರ್ದು, 2 ಸತಿ ಬೇಯಿಸ್ಕೊಳ್ಬೇಕಾಗತ್ತೆ ಹಿಂದೆ ಮುಂದೆ. ಸೊ ಇವಾಗ ಇದಾಗಿದೆ. ಇವಾಗ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಹಿಂದೆ ಮುಂದುಗಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಆಗಿದೆ. ಇದನ್ನು ಎತ್ತಿ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಹೋಳಿಗೆನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಫಸ್ಟ್ ಟೈಮ್ ಕೈಯಲ್ಲಿ ಮಾಡ್ಕೊಂಡಿದ್ದೆ. ಈಗ ಡೈರೆಕ್ಟಾಗಿಯೇ ಪೇಪರ್ ಮೇಲೆ ತಟ್ಕೊಂಡ್ಬಿಟ್ಟು ಅದ್ರ ಮಧ್ಯದಲ್ಲಿ ಹೂರ್ಣ ಇಟ್ಬಿಟ್ಟು ಹೀಗೆ ಡೈರೆಕ್ಟಾಗಿಯೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಈಸಿ. ನಿಮಗೆ ಯಾವುದು ಬರುತ್ತೋ ನೋಡಿ ಅದನ್ನು ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಇದು ತುಂಬಾ ಸುಲಭ ಆಗುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದನೂ ಹಂಚು ಫುಲ್ಲು ಹೂರ್ಣ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಟ್ಕೊಳ್ತಾ ಹೋಗೋದು. ಎಷ್ಟು ದೊಡ್ಡದು ಬೇಕೋ ಅಷ್ಟವರೆಗೂ ತಟ್ಕೊಳ್ಬೋದು, ಅಥವಾ ಸಣ್ಣದು ಬೇಕಂದರೆ ಸಣ್ಣದು ಕೂಡ ತಟ್ಕೊಳ್ಬೋದು. ಈ ಥರ ಮಾಡಿಕೊಂಡು ಹಂಚಿನ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ಸೊ ಆಹಾರ ಪ್ರಿಯರೇ, ಇವತ್ತು ತೋರಿಸ್ಕೊಟ್ಟಿರೋಂಥ ಈ ಸುಲಭವಾದ ವಿಧಾನದಲ್ಲಿ ಮಾಡುವಂಥ ಹೋಳಿಗೆನ ಈ ಒಂದು ಯುಗಾದಿ ಹಬ್ಬಕ್ಕೆ ನೀವು ಪ್ರಯತ್ನ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರಯತ್ನ ಪಟ್ಟಿದ್ದು ಯಾವ ಥರ ಬಂತು ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಆಹಾರ ಪ್ರಿಯರೇ, ಇವತ್ತಿನ ಈ ಒಂದು ಹೋಳಿಗೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಒತ್ತಿ, ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.